ನಮಸ್ಕಾರ 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 ನಮಸ್ಕಾರ. 9 ಗಂಟೆ ತನಕ ಮಲ್ಕೋಬಾರ್ದಪ್ಪ. ಹೋಗ್ರಿ ರೇ. ನಮ್ಮ ನಡೆ ಜೆಲ್ ಕಾರ್ಡ್ ಮೆಥಡ್ ಕಡೆ. ಇವತ್ತು ನಾನು ನಿಮ್ಮ ಮುಂದೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬಂದಿರೋದು ಜೆಲ್ ಕಾರ್ಡ್ ಬಗ್ಗೆ. ಜೆಲ್ ಕಾರ್ಡ್ನ ನಾವು ಕಾಮನ್ನಾಗಿ ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಬ್ಲಡ್ ಬ್ಯಾಂಕಲ್ಲಿ ಮತ್ತು ಇಮ್ಯುನೋ ಹೆಮಟಾಲಜಿಲಿ ಯೂಸ್ ಮಾಡ್ತೀವಿ. ಇದೊಂದು ಲ್ಯಾಬ್ರೇಟರಿ ಮೆಥಡ್. ಇದು ಅಡ್ವಾಂಟೇಜಸ್ ಏನು ಅಂತಂದರೆ ಮೋರ್ ಅಕ್ಯುರೇಟೆಡ್ ಮತ್ತು ಸ್ಟ್ಯಾಂಡರ್ಡೈಸ್. ಯಾವುದಕ್ಕೆ ಟ್ಯೂಬ್ ಮೆಥಡ್ ಆಗಿರ್ಬೋದು, ಸ್ಲೈಡ್ ಮೆಥಡ್ಗಿಂತ ಬೆಸ್ಟ್ ಮೆಥಡ್ ಇದು. ಈಸಿಯಾಗಿ ಇಂಟರ್ಪ್ರಿಟೇಟ್ ಮಾಡ್ಬೋದು. ಟೋಟಲಿ ಮಾರಲ್ ಆಫ್ ದ ಸ್ಟೋರಿ ಟು ರೆಡ್ಯೂಸಿಂಗ್ ಹ್ಯೂಮನ್ ಎರರ್ಸ್ ಅಷ್ಟೇ. ಇವಾಗ ಕಾರ್ಡ್ ಫೀಚರ್ಸ್ ಬಗ್ಗೆ ನಾವು ನೋಡೋಣ ಬನ್ನಿ. ಇಲ್ಲಿ ಒಂದು ಸ್ಪೆಷಲ್ ಫೀಚರ್ ಇದೆ. ಅದೇನಪ್ಪ ಅಂತಂದರೆ ಒಂದೇ ಕಲ್ಲಲ್ಲಿ 2 ಅಕ್ಕಿ ಹೊಡಿತಾರೆ ಅಂತಾರಲ್ಲ, ಬೆಸ್ಟ್ ಎಕ್ಸಾಂಪಲ್ ಜೆಲ್ ಕಾರ್ಡು. ಯಾಕೆಂತಂತಂದರೆ ನಾವು ಟ್ಯೂಬ್ ಮೆಥಡು, ಸ್ಲೈಡ್ ಮೆಥಡಲ್ಲಿ ಅಟ್ ಎ ಟೈಮ್ ಫಾರ್ವರ್ಡ್ ಗ್ರೂಪ್ ರಿವರ್ಸ್ ಗ್ರೂಪ್ ಮಾಡೋಕ್ಕೆ ತುಂಬ ಟೈಮ್ ಹಿಡಿತೆ. ಅದೇ ಜೆಲ್ ಕಾರ್ಡಲ್ಲಿ ಒಂದೇ ಟೇಕಲ್ಲಿ ರಿಸಲ್ಟ್ ತೆಗಿಬೋದು. ಸೊ ಇವಾಗ 6 ಮೈಕ್ರೋ ಟ್ಯೂಬ್ ಇದೆ. 6 ಮೈಕ್ರೋ ಟ್ಯೂಬ್ ಏನೇನು ವರ್ಕ್ ಆಗುತ್ತೆ ಅಂತ ನೋಡಿ ಬರೋಣ. ಎ ಅಂದರೆ ಡಿಟೆಕ್ಟ್ಸಿಂಗ್ ಎ ಆ್ಯಂಟಿಜನ್ ಆನ್ ರೆಡ್ ಬ್ಲಡ್ ಸೆಲ್ಸ್. ಬಿ ಅಂದರೆ ಡಿಟೆಕ್ಟ್ಸ್ ಬಿ ಆ್ಯಂಟಿಜನ್. ಡಿ ಅಂದರೆ ಡಿಟೆಕ್ಟ್ಸ್ RH ಫ್ಯಾಕ್ಟರ್. ಕಂಟ್ರೋಲರ್ ಏನು ಮಾಡ್ತಂದರೆ ಚೆಕ್ ದಟ್ ಟೆಸ್ಟ್ ವ್ಯಾಲಿಡ್. A1 ಅಂದರೆ ರಿವರ್ಸ್ ಗ್ರೂಪಿಂಗ್ ಡಿಟೆಕ್ಟಿಂಗ್ ಆಫ್ ಆ್ಯಂಟಿ ಎ ಆ್ಯಂಟಿಬಾಡೀಸ್ ಇನ್ ಪ್ಲಾಸ್ಮಾ. ಬಿ ಅಂದರೆ ರಿವರ್ಸ್ ಗ್ರೂಪಿಂಗ್ ಡಿಟೆಕ್ಟಿಂಗ್ ಆ್ಯಂಟಿ ಬಿ ಆ್ಯಂಟಿಬಾಡೀಸ್ ಇನ್ ಪ್ಲಾಸ್ಮಾ. ರೀಡಿಂಗ್ ದ ರಿಸಲ್ಟ್ಸ್ ಇನ್ ದ ಜೆಲ್ ಕಾರ್ಡ್ಸ್. ಯಾವ ಥರ ರಿಸಲ್ಟ್ಸ್ ಕಂಡುಹಿಡಿಯೋದು ಅಂತ ನೋಡೋಣ ಬನ್ನಿ. ಸೆಲ್ಸ್ ಟ್ರಾಪ್ಡ್ ಅಟ್ ದ ಟಾಪ್ ಆರ್ ಇನ್ ದ ಜೆಲ್, ಇದನ್ನ ನಾವು ಪಾಸಿಟಿವ್ ಅಂತ ಕರಿತೀವಿ. ಸೆಲ್ಸು ಮೇಲೆ ಅಪೀರಿಯರ್ ಆದರೆ ಅದು ಪಾಸಿಟಿವ್. ಸೆಲ್ ಸೆಟಲ್ಸ್ ಅಟ್ ದ ಬಾಟಮ್, ಇದನ್ನು ನೆಗೆಟಿವ್ ಅಂತೀವಿ. ಸೆಲ್ಸ್ ಯಾವಾಗಲೂ ಕೆಳಗೆ ಸೆಟಲ್ ಡೌನ್ ಆಗಿರೋದು ನಾವು ನೆಗೆಟಿವ್ ಅಂತ ಕರಿತೀವಿ. ಸೊ ಆವಾಗಲೇ ನಾನು ನಿಮಗೆ ಹೇಳಿರೋದು 6 ಮೈಕ್ರೋ ಟ್ಯೂಬ್ ಇರುತ್ತೆ ಅಂತ. ಎ ಬಿ ಡಿ ಇದನ್ನು ನಾವು ಫಾರ್ವರ್ಡ್ ಗ್ರೂಪಿಗೆ ಯೂಸ್ ಮಾಡ್ತೀವಿ. ಇನ್ನೊಂದು ಕಂಟ್ರೋಲರು ಟೆಸ್ಟ್ ವ್ಯಾಲಿಡ್ ಆಗಿದೆಯಾ ಇಲ್ಲ ಅನ್ನೋದಕ್ಕೋಸ್ಕರ ಮಾಡ್ತೀವಿ. ಸೊ ಯಾವಾಗಲೂ ಕಂಟ್ರೋಲರು ಕೆಳಗೆ ಸೆಟಲ್ ಡೌನ್ ಆಗಿರುತ್ತೆ. ಇನ್ನೊಂದು A1 B ಇದನ್ನು ನಾವು ರಿವರ್ಸ್ ಗ್ರೂಪಿಗೆ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಇಲ್ಲೊಂದು ಕಾರ್ಡ್ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ಫಸ್ಟ್ನೇದು ಎಲ್ಲಿ ಏನಾಗಿದೆ, ಸೆಲ್ಸು ಮೇಲೆ ಟಾಪಲ್ಲಿ ಟ್ರ್ಯಾಪ್ಟ್ ಆಗಿದೆ, ಇದು ಪಾಸಿಟಿವ್. ಅದೇ ಬಿ ಯಲ್ಲಿ ಕೆಳಗೆ ಸೆಟಲ್ ಡೌನ್ ಆಗಿದೆ, ಇದು ನೆಗೆಟಿವ್. ಮತ್ತು ಡಿ ಯಲ್ಲಿ ಕೂಡ ಮೇಲೆ ಟ್ರ್ಯಾಪ್ಟ್ ಆಗಿದೆ, ಇದು ಕೂಡ ಪಾಸಿಟಿವ್. ಸೊ ನಾನು ಇಲ್ಲಿ ಮಾಡಿರೋದು ಫಾರ್ವರ್ಡ್ ಗ್ರೂಪ್. ಸೊ ಇದು ಯಾವ ಗ್ರೂಪ್ ಅಂತಂದರೆ ಎ ಪಾಸಿಟಿವ್. ಸರಿ, ಆಲ್ರೈಟ್, ಮುಂದೆ ಹೋಗೋಣ ಬನ್ನಿ. ಇವಾಗ ಜೆಲ್ ಕಾರ್ಡಲ್ಲಿ ಏನು ರಿಯೇಜೆಂಟ್ ಇದೆ ಅನ್ನೋದು ನೋಡೋಣ ಬನ್ನಿ. ಎ ಬಿ ಡಿ ಕಾಲಮ್ಸಲ್ಲಿ ಯೂಶಲಿ ಮೊನೊಕೋಲ್ ಆ್ಯಂಟಿಬಾಡೀಸ್ ಇರುತ್ತೆ. ಮೊನೊಕೋಲ್ ಆ್ಯಂಟಿಬಾಡೀಸ್ ಅಂದ್ರೇನು? ಮೊನೊಕೋಲ್ ಆ್ಯಂಟಿಬಾಡೀಸ್ ಆರ್ ದ ಆ್ಯಂಟಿಬಾಡಿ ಪ್ರೊಡ್ಯೂಸಸ್ ಫ್ರಮ್ ಒನ್ ಸಿಂಗಲ್ ಕೋಲಲ್ ಸೆಲ್ಸ್. These antibody specifically reacts with A antigen on red blood cells, B antigen, D antigen. When antigens present in the monoclonal antibodies causing of agglutination which gets trapped in the gel. So ಇವಾಗ ಆ್ಯಂಟಿಜನ್ನು ಎಲ್ಲಿ ಪ್ರೆಸೆಂಟ್ ಇರುತ್ತೆ ಅಂದರೆ ಮೊನೊಕೋಲ್ ಆ್ಯಂಟಿಬಾಡಿಯಲ್ಲಿ ಪ್ರೆಸೆಂಟ್ಸ್ ಇರುತ್ತೆ. ಸೊ ಆವಾಗ ಅಗ್ಲೂಟಿನೇಷನ್ ಪ್ರೆಸೆಂಟ್ ಆಗುತ್ತೆ. ಜೆಲ್ ಕಾರ್ಡ್ ಮೆಥಡ್ ಈಸ್ ಆಲ್ಸೋ ನೋನ್ ಆಸ್ ಕಾಲಮ್ ಅಗ್ಲೂಟಿನೇಷನ್ ಟೆಕ್ನಿಕ್ ಅಂತ ಕರಿತೀವಿ. ಸೊ ಇಲ್ಲಿವರೆಗೂ ನಾವೇನು ತಿಳ್ಕೊಂಡಿವಿ ಅಂದರೆ ಜೆಲ್ ಕಾರ್ಡ್ ಅಂದ್ರೇನು, ಜೆಲ್ ಕಾರ್ಡ್ ಅಡ್ವಾಂಟೇಜಸ್ ಏನು, ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ, ಹೌ ಇಟ್ ವರ್ಕ್ಸ್, ರಿಸಲ್ಟ್ಸ್ ಯಾವ ಥರ ಇಂಟರ್ಪ್ರಿಟ್ ಮಾಡೋದು ಅಂತ ತಿಳ್ಕೊಂಡ್ವಿ. ಇದರಲ್ಲಿರುವಂಥ ರಿಯೇಜೆಂಟ್ಸ್ ಏನು, ಇಷ್ಟೆಲ್ಲ ತಿಳ್ಕೊಂಡ್ವಿ. ನೆಕ್ಸ್ಟು ಪಾರ್ಟ್ 2 ವಿಡಿಯೋದಲ್ಲಿ ನಾವು ಪ್ರೊಸೀಜರ್ ಏನು ಪ್ರಾಕ್ಟಿಕಲಿ ಪರ್ಫಾರ್ಮ್ ಮಾಡೋಣ. ಸೊ ಪಾರ್ಟ್ 2 ವಿಡಿಯೋನ ಸದ್ಯದಲ್ಲೇ ಅಪ್ಡೇಟ್ ಮಾಡ್ತೀನಿ. ಸೊ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಸೋ ಮಚ್.